ಮೈಸೂರಿನ ಎಲ್ಲ ಕ್ರಿಕೆಟ್ ಪ್ರೇಮಿಗಳ ವತಿಯಿಂದ 101 ಗಣಪತಿ ದೇವಸ್ಥಾನದಲ್ಲಿ ಅಹಮದಾಬಾದ್ನ ನರೇಂದ್ರ ಮೋದಿ ಅವರ ಕ್ರೀಡಾಂಗಣದಲ್ಲಿ ನಮ್ಮ ಹೆಮ್ಮೆಯ ಭಾರತ ದೇಶ ಇವತ್ತು ಫೈನಲ್ಗೆ ನ್ಯೂಜಿಲೆಂಡ್ ವಿರುದ್ಧ ಆಡ್ತಾ ಇದೆ. ಘಟಾನುಘಟಿಗಳ ಟೀಮ್ನ ಮಣಿಸಿ ಇವತ್ತು ನ್ಯೂಜಿಲೆಂಡ್ನ ಮಣಿಸಲಿ ಅಂತ ನಮ್ಮ ವಿಘ್ನ ವಿನಾಯಕನಲ್ಲಿ ಯಾವುದೇ ರೀತಿಯಲ್ಲಿ ಒಂದು ವಿಘ್ನ ಬರದೇ ರೀತಿಯಲ್ಲಿ ಎಲ್ಲ ಬೌಲರ್ಸು, ಅದರಲ್ಲೂ ನಮ್ಮ ಸೂರ್ಯ ಅವರು ಕ್ಯಾಪ್ಟನ್ಶಿಪ್ಪಲ್ಲಿ, ಬೂಮ್ರಾ ಅವರು ಮತ್ತು ಅಭಿಷೇಕ್ ಅವರು ಇನ್ನಿತರ ಎಲ್ಲ ತಂಡಗಳಿಗೂ ಕೂಡ ವಿಘ್ನ ವಿನಾಯಕ ಹೆಚ್ಚಿನ ಶಕ್ತಿ ಕೊಡಲಿ. ನಮ್ಮ ಭಾರತ ಇವತ್ತು ನ್ಯೂಜಿಲೆಂಡ್ ವಿರುದ್ಧ ಗೆದ್ದೇ ಗೆಲ್ಲುತ್ತೆ ಅಂತ ನಾವೆಲ್ಲ ಇವತ್ತು ಕ್ರಿಕೆಟ್ ಪ್ರೇಮಿಗಳು ಗಣಪತಿಯ ಒಂದು ದೇವರ ಮುಂದೆ ಅರ್ಚನೆ ಮಾಡಿಸಿ ಇವತ್ತು ಭಾರತ ತಂಡ ಗೆಲ್ಲಿ ಅಂತ ನಾವು ಶುಭ ಹಾರೈಸ್ತಾ ಇದ್ದೀವಿ. ಗಣಪತಿ ವಿಘ್ನ ವಿನಾಯಕ ಗಣಪತಿಗೆ ಪೂಜೆ ಮಾಡುವ ಮುಖಾಂತರ ಇಡೀ 140 ಕೋಟಿ ಜನರ ಒಂದು ಆಶೀರ್ವಾದ ಇವತ್ತು ಭಾರತ ಮೇಲಿದೆ. ಸತತವಾಗಿ 6 ಪಂದ್ಯಗಳನ್ನ ಗೆದ್ದಿದ್ದೀವಿ. ಜೊತೆಗೆ ಇದು 3ನೇ ವಿಶ್ವಕಪ್. 2007ರಲ್ಲಿ ಧೋನಿ ಕಪ್ ಗೆಲ್ಲುವ ಮುಖಾಂತರ, 2022ರಲ್ಲಿ ರೋಹಿತ್ ಶರ್ಮಾ ಕಪ್ ಗೆಲ್ಲುವ ಮುಖಾಂತರ, ಈ ಸರಿ ಸೂರ್ಯಕುಮಾರ್ ಯಾದವ್ ಮುಖಾಂತರ 3ನೇ ಕಪ್ಪನ್ನು ನಾವು ಗೆದ್ದೇ ಗೆಲ್ತೀವಿ. ಭಾರತ 3ನೇ ಸತ ವಿಶ್ವಕಪ್ ಗೆಲ್ಲುತ್ತೆ ಅಂತ ನಾವು ನಂಬಿದ್ದೀವಿ. ಒಳ್ಳೊಳ್ಳೆ ಬ್ಯಾಟ್ಸ್ಮನ್ನು, ಬೌಲರ್ಸ್ಗಳೆಲ್ಲ ಇದ್ದಾರೆ, ಒಳ್ಳೆ ಟೀಮು. ಅದರಲ್ಲಿ ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್, ಬೂಮ್ರಾ, ವರುಣ್ ಚಕ್ರವರ್ತಿ ಎಲ್ಲರೂ ಇದ್ದಾರೆ. ನಾವು ಖಂಡಿತ ಗೆದ್ದೇ ಗೆಲ್ತೀವಿ ಸತ.